ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ನೀವು ತಮ್ಮನೇಲಿ ನೋಡಿರ್ತೀರಾ. ಹೊಸ ಗಾಡಿ ತಕೊಂಬೇಕಾ, ಹಳೆ ಗಾಡಿ ತಕೊಂಬೇಕಾ? ಹೊಸ ಕಾರ್ ತಕೊಂಬೇಕಾ, ಹಳೆ ಕಾರ್ ತಕೊಂಬೇಕಾ? ನೀವು ಕೇಳ್ಬೋದು, ಏನ್ ಇದ್ರಕ್ಕೂ ಜ್ಯೋತಿಷ್ಯ ನೋಡ್ಬೇಕಂದ್ರೆ ಎಸ್, ಇದ್ರಿಗೂ ಜ್ಯೋತಿಷ್ಯ ನೋಡ್ಲೇಬೇಕು. ಯಾಕಂದ್ರೆ ಈ ಗಾಡಿ ಕಾರು ಇವೆಲ್ಲ ಕೊಡೋ ಗ್ರಹ ಬಂದು ಮಂಗಳ ಗ್ರಹ ಮತ್ತೆ ಶುಕ್ರ ಗ್ರಹ. ಈ ಎರಡು ಗ್ರಹ ಏನ್ ಡಿಸೈಡ್ ಮಾಡುತ್ತಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ ರೀತಿ ಗಾಡಿ ಕೊಡ್ಬೇಕು, ಯಾವ ರೀತಿ ಕಾರ್ ಕೊಡ್ಬೇಕಂತ ಡಿಸೈಡ್ ಮಾಡುತ್ತೆ. ಸೊ ಇದ್ರಿಗೂ ಜ್ಯೋತಿಷ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಕೇಳ್ಬೋದು, ಇವೆಲ್ಲ ಯಾರು ನಂಬ್ತೀರಾ? ಇದೆಲ್ಲ ನಾವು ನಂಬೋದೇ ಇಲ್ಲ, ಜಸ್ಟ್ ಕಾಮಿಡಿ ಮಾಡ್ತೀರಾ ಅಂದ್ರೆ ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀವು ಹೊಸದಾಗ ಗಾಡಿ ಕಾರ್ ತಕೊಬೇಕಂದ್ರೇನು ಇಲ್ಲ ಸೆಕೆಂಡ್ಸ್ ಅಲ್ಲಿ ಗಾಡಿ ತಕೊಬೇಕಂದ್ರೇನು, ಸಪೋಸ್ ನೀವು ಗಾಡಿ ಕಾರ್ ತಕೊಬೇಕಾದ್ರೆ ಫುಲ್ ಕ್ಯಾಶ್ ಕೊಡ್ಬೇಕಾ ಇಲ್ಲ EMI ಹೋಗ್ಬೇಕಾ, ಇವೆಲ್ಲ ಡಿಸೈಡ್ ಮಾಡುತ್ತೆ. ಈ ಜ್ಯೋತಿಷ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಮ ಜಾತಕ ಮೇಲೆ ಡಿಸೈಡ್ ಆಗಿರುತ್ತೆ. ಇದ್ರಿಗೂ ಜ್ಯೋತಿಷ್ಯ ನೋಡ್ಲೇಬೇಕಂದ್ರೆ 100% ಇದಕ್ಕೂ ಜ್ಯೋತಿಷ್ಯ ನೋಡ್ಲೇಬೇಕು. ಇದ್ರ ಬೇಕಿದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಒಂದು ಲೈವ್ ಆಗಿ ನಿಮ್ಗೆ ಬೇಕಿದ್ರೆ ಬೇಕಾದ್ರೆ ಒಂದು ಸ್ಟೋರಿ ಕೂಡ ಹೇಳ್ಬಿಡ್ತೀನಿ. ಯಾಕಂದ್ರೆ ಇವಾಗ ನೀವೊಂದು ಯಾವ್ದೋ ಒಂದು ಸ್ಕೂಟಿ ತಕೊಬೇಕು ಅನ್ಕೊಂಡಿದ್ದೀರಿ. ಆಕ್ಟಿವ್ ಹೊಂಡಾ ಸ್ಕೂಟಿ ಆನ್ ರೋಡ್ ಪ್ರೈಸ್ ಬಂದು 1,20,000 ತಕೋಬೇಕಂತ ಫಿಕ್ಸ್ ಆಗಿದ್ದೀರಾ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಮಂಗಲ ಜೊತೆ ಏನಾದ್ರೂ ಶನಿ ಗ್ರಹ ಕುತ್ಕೊಂಡಿದ್ದೆ, ಮಂಗಲ ಜೊತೆ ಕೇತು ಗ್ರಹ ಕುತ್ಕೊಂಡಿದ್ರೆ, ನೀವು ಗಾಡಿ ತಕೊಬೇಕಂತ ಫಿಕ್ಸ್ ಆಗ್ಬಿಟ್ಟು ನೀವು ಶೋರೂಮ್ ಹೋಗಿ, ನಿಮ್ ಕೈಲಿ ಸಾಧ್ಯವಾದ್ರೆ ಹೋಗಿ ಗಾಡಿ ಕಾರ್ ತಕೊಬನ್ನಿ. ಹೊಸ ಗಾಡಿ ಕಾರು ನಿಮ್ ಕೈಲಿ ತಕೊಳಕ್ಕೆ ಪಾಸಿಬಲ್ ಇಲ್ಲ. ಇವಾಗ ಇನ್ನೇನು ನಿಮ್ ಹತ್ರ 1,20,000 ಕ್ಯಾಶ್ ಐತೆ. ನಿಮ್ ಜಾತಕದಲ್ಲಿ ಮಂಗಲ ಜೊತೆ ಕೇತು ಕುತ್ಕೊಂಡು ಇಲ್ಲ ಮಂಗಲ ಜೊತೆ ಶನಿ ಕುತ್ಕೊಂಡು ಶುಕ್ರನ್ ಜೊತೆ ಕೇತು ಕುತ್ಕೊಂಡು ಶುಕ್ರನ್ ಜೊತೆ ಶನಿ ಕುತ್ಕೊಂಡು ನಾನು ಹೊಸದಾಗಿ ಹೋಗಿ ಗಾಡಿ ಕಾರ್ ತಕ್ಕೊಂತೀನಂತ ನೀವು ಇನ್ನೇನು ಇವತ್ತು ಕ್ಯಾಶ್ ರೆಡಿಗೆ ಐತೆ, ನಾಳೆ ಹೋಗಿ ಶೋರೂಮ್ಗೆ ಹೋಗಿ ಬುಕ್ ಮಾಡ್ತೀನಂದ್ರೆ ನೀವು ಶೋರೂಮ್ಗೆ ಹೋಗಿದಾಗ ಕಂಪಲ್ಸರಿ ನಿಮಗೆ ಒಂದು ಎಮರ್ಜೆನ್ಸಿ ಫೋನ್ ಬರುತ್ತೆ, ಈ ತರ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಏನಾದ್ರೂ ಮಾಡಿ ನನಗೆ ಇವಾಗ ಅರ್ಜೆಂಟ್ ಆಗಿ ಅಮೌಂಟ್ ಬೇಕು, ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ ಫೋನ್ ಬರುತ್ತೆ. ಆವಾಗ ನೀವು ರೆಡಿ ಮಾಡ್ಕೊಂಡಿರೋ 1,20,000 ಎತ್ಕೊಂಡೋಗಿ ವಾಪಸ್ ಹೋಗ್ಬಿಡುತ್ತೆ. ನೀವು ಅನ್ಕೊಂಡಿರೋ ಪ್ಲಾನ್ ಎಲ್ಲ ಫೈಲ್ಯೂರ್ ಆಗ್ಬಿಡುತ್ತೆ. ಈ ರೀತಿ ಇದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು. ನೀವು ಗಾಡಿ ತಕ್ಕೊಂಡು ಹೋಗ್ದವಾಗ, ಕಾರ್ ತಕೊಂಡು ಹೋಗ್ದವಾಗ ಏನೋ ಒಂದು ಸಮಸ್ಯೆ ಅಡ್ಡಿ ಬರ್ತಾನೆ ಇರುತ್ತೆ. ಇದು ತುಂಬಾ ನಿಜವಾದ ಇದು. ಯಾಕಂದ್ರೆ ಅಷ್ಟು ಬೇಗ ಆಗೋದಿಲ್ಲ. ನಿಮ್ಮ ಜಾತಕದಲ್ಲಿ ನೀವು ಹೊಸ ತಕ್ಕೊಬೇಕಾ ಹಳೆ ತಕ್ಕೊಬೇಕಾ ಅನ್ನೋದು ಗ್ರಹಗಳು ಡಿಸೈಡ್ ಮಾಡಿರುತ್ತೆ. ಸಪೋಸ್ ಹೊಸದಾಗಿ ತಕ್ಕೊಬೇಕಂತಿದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಯಾರ ಜೊತೆನೂ ಕುತ್ಕೊಂಡಿರ್ಬಾರ್ದು, ಶುಕ್ರ ಸಿಂಗಲ್ ಆಗಿ ಇರ್ಬೇಕು. ಮತ್ತೆ ಮಂಗಳನ ಗ್ರಹ ಜಾತಕದಲ್ಲಿ ಸಿಂಗಲ್ ಆಗಿ ಕುತ್ಕೊಂಡಿರ್ಬೇಕು, ಯಾರ ಜೊತೆನೂ ಇಬ್ಬರ ಜೊತೆ 3 ಜೊತೆ ಸೇರಿ ಕುತ್ಕೊಬಾರ್ದು, ಒಂಟಿಯಾಗಿ ಕುತ್ಕೊಂಡಿರ್ಬೇಕು. ಮಂಗಲ ಒಂಟಿಯಾಗಿರ್ಬೇಕು, ಶುಕ್ರ ಗ್ರಹ ಅನ್ನೋನು ಒಂಟಿಯಾಗಿ ಕುತ್ಕೊಂಡಿರ್ಬೇಕು, ಕೇತು ಅನ್ನೋನು ಶುಕ್ರ ಅನ್ನೋನು ಶನಿಯವನು ಎಲ್ಲರೂ ಸಪ್ರೇಟ್ ಆಗಿ ಕುತ್ಕೊಂಡಿರ್ಬೇಕು. ಆವಾಗ ಇದ್ರೆ ಮಾತ್ರ ನೀವು ಸ್ವಂತವಾಗಿ ಅದು ಓನ್ ಕಾರು, ಹೊಸ ಕಾರು ತಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಶುಕ್ರನ್ ಜೊತೆ ಜ್ಞಾಪಕ ಇಟ್ಕೊಳ್ಳಿ, ಶುಕ್ರನ್ ಜೊತೆ ಕೇತು ಕುತ್ಕೊಂಡಿದ್ರೆ ನೀವು ತೆಗಿಯೋ ಫಸ್ಟ್ ಗಾಡಿ, ಫಸ್ಟ್ ಕಾರು ನೀವು ಸೆಕೆಂಡ್ಸ್ ಅಲ್ಲೇ ತೆಗಿಬೇಕು. ಇಲ್ಲ ನಮ್ಮ ಮನೇಲಿ ಇದುವರೆಗೂ ನಾವು ಏನು ತೆಗ್ದೇ ಇಲ್ಲ, ಫಸ್ಟ್ ಟೈಮ್ ತೆಗಿಬೇಕು ಅನ್ಕೊಂಡಿದ್ದೀರಾ ಅಂದ್ರೂ, ಫಸ್ಟ್ ನೀವು ಗಾಡಿ ತೆಗಿಬೇಕು ಅನ್ಕೊಂಡಿದ್ದೀರಾ ಅಂದ್ರೂ ಶುಕ್ರನ್ ಜೊತೆ ಕೇತು ಕೂತ್ಕೊಂಡಿದ್ರೆ ನೀವು ಫಸ್ಟ್ ಸೆಕೆಂಡ್ಸ್ ಅಲ್ಲೇ ತಕೊಬೇಕು. ನೀವು ಕೇಳ್ಬೋದು, ಅಂದ್ರೆ ನಾವು ಹೊಸದಾಗಿ ತಕೊಳಕ್ ಆಗೋದಿಲ್ಲ ಅಂತ. ಹೊಸದಾಗಿ ತೆಗಿಬಹುದು, ಆದ್ರೆ ನಿಮ್ ಮನೆಯಲ್ಲಿ ಫಸ್ಟ್ ವೆಹಿಕಲ್ ಅಂತ ಇರುತ್ತಲ್ವಾ, ಫಸ್ಟ್ ಗಾಡಿ ಫಸ್ಟ್ ಕಾರು, ಗಾಡಿ ಆಗಿದ್ರು ಸರಿ ಕಾರ್ ಆಗಿದ್ರು ಸರಿ, ನಿಮ್ ಮನೇಲಿ ಫಸ್ಟ್ ಗಾಡಿ ಸೆಕೆಂಡ್ಸ್ ಅಲ್ಲಿ ತಕೊಬೇಕು. ಶುಕ್ರ ಜೊತೆ ಕೇತು ಕುತ್ಕೊಂಡಿದ್ರೆ, ಶುಕ್ರನ್ ಜೊತೆ ಶನಿ ಕುತ್ಕೊಂಡಿದ್ರೆ, ಮಂಗಳ ಜೊತೆ ಕೇತು ಕುತ್ಕೊಂಡಿದ್ರೆ, ಮಂಗಳ ಜೊತೆ ಶನಿ ಕುತ್ಕೊಂಡಿದ್ರೆ ನೀವು ನಿಮ್ ಮನೇಲಿ ಇದೇ ನಾವು ತೆಗಿಯೋದು ಫಸ್ಟ್ ಗಾಡಿ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ತೆಗಿಬೇಕು. ಸೆಕೆಂಡ್ಸ್ ಅಲ್ಲಿ ತೆಗ್ದಿದ್ದಾದ್ಮೇಲೆ ಆಮೇಲೆ ಬೇಕಿದ್ರೆ ಒಂದು 6 ತಿಂಗಳು 1 ವರ್ಷ ಯೂಸ್ ಮಾಡ್ಬಿಟ್ಟು ನೀವು ಹೊಸ ಕಾರ್ ಆದ್ರೂ ತಕೊಬಹುದು, ಹೊಸ ಗಾಡಿ ಆದ್ರೂ ತಕೊಬಹುದು. ಇಲ್ಲ ನಾನು ಡೈರೆಕ್ಟ್ ಆಗಿ ಹೋಗಿ ಹೊಸ ಗಾಡಿನ ತಕೊಂತೀನಿ ಅಂದ್ರೆ ಆಗೋದಿಲ್ಲ. ಮತ್ತೆ ನೀವು ಫುಲ್ ಕ್ಯಾಶ್ ಕೊಟ್ಟು ತಕೊಬೇಕಾ ಇಲ್ಲ EMI ತಕೊಬೇಕಂದ್ರೆ ನಿಮ್ ಜಾತಕದಲ್ಲಿ ಮಂಗಲ ಗ್ರಹ ಶುಕ್ರ ಗ್ರಹ ಏನಾದ್ರೂ 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ 12ನೇ ಮನೇಲಿ ಕುತ್ಕೊಂಡಿದ್ದೆ, ನಿಮ್ ಜಾತಕದಲ್ಲಿ ಮಂಗಲ ಶುಕ್ರ ಏನಾದ್ರೂ 6ನೇ ಮನೆ 8ನೇ ಮನೆ 12ನೇ ಮನೆ ಕುತ್ಕೊಂಡಿದ್ದೆ, ನೀವು
EMI ತಕೊಬೇಕು. ನೀವು ಫುಲ್ ಕ್ಯಾಶ್ ಕೊಟ್ಟು ತಕೊಂಬಾರ್ದು. ಸೊ EMI ಹೋಗಿ ತಕೊಳ್ಳಿ. ಫುಲ್ ಕ್ಯಾಶ್ ಕೊಟ್ಟು ತಕೊಂತೀನಿ ಅಂದ್ರೆ ಅದು ಅಷ್ಟು ಪಾಸಿಬಲ್ ಆಗೋದಿಲ್ಲ ನಿಮ್ ಜಾತಕ ಪ್ರಕಾರ. ನಿಮ್ ಹತ್ರ ಎಷ್ಟೇ ಕ್ಯಾಶ್ ಇರ್ಬೋದು, ನೀವು ತಿಂಗಳಿಗೆ 10 ಲಕ್ಷ ದುಡಿಬಹುದು, 10 ಕೋಟಿ ದುಡಿಬಹುದು. ಆದ್ರೆ ಮಂಗಲ, ಶುಕ್ರ ಇವೇನದು 6ನೇ ಮನೆ, 8ನೇ ಮನೆ, 12ನೇ ಮನೆ ಇದ್ದೆ ನೀವು EMI ತಕೊಬೇಕು. ಫುಲ್ ಕ್ಯಾಶ್ ಕೊಟ್ಟು ತಕೊಳಕ್ ಪಾಸಿಬಲ್ ಇಲ್ಲ. ಬೇರೆ ಇವಾಗ ಶುಕ್ರ, ಈ ಗುರುಗ್ರಹ ಅನ್ನೋರು ಬಂದ್ಬಿಟ್ಟು ಮಂಗಲ ಗ್ರಹ ಅನ್ನೋರು ಏನಾದ್ರು ಬೇರೆ 2ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆಗಳಲ್ಲಿ ಇದ್ರೆ ಇವರು ಫುಲ್ ಕ್ಯಾಶ್ ತಕೊಬಹುದು. ಇಲ್ಲ ಅಂದ್ರೆ ಅವರು ನೀವು ಮದುವೆ ಆಗೋ ಹಸ್ಬೆಂಡು, ವೈಫು, ನಿಮ್ಮ ತಾಯಿ ಹೆಸರಲ್ಲಿ, ನಿಮ್ಮ ತಂದೆ ಹೆಸರಲ್ಲಿ ತಕೊಬಹುದು. ನಿಮ್ಮ ಜಾತಕ ಪ್ರಕಾರ ಮಂಗಳ ಜೊತೆ ಕೇತು ಇದ್ರೆ ಸೆಕೆಂಡ್ಸ್ ತಕೊಬೇಕು, ಮಂಗಳ ಜೊತೆ ಶನಿ ಇದ್ರು ಸೆಕೆಂಡ್ಸ್ ತಕೊಬೇಕು, ಶುಕ್ರ ಜೊತೆ ಕೇತು ಇದ್ರೆ ಸೆಕೆಂಡ್ಸ್ ವೆಹಿಕಲ್, ಶುಕ್ರ ಜೊತೆ ಶನಿ ಇದ್ರು ಸೆಕೆಂಡ್ಸ್ ಅಲ್ಲೇ ಗಾಡಿ ತಕೊಬೇಕು, ಸೆಕೆಂಡ್ಸ್ ಅಲ್ಲೇ ಕಾರ್ ತಕೊಬೇಕು. ಮನೆನೂ ಸಹ ಹಾಗೆ ಇರುತ್ತೆ. ನೀವು ಮನೆ ತಕೊಬೇಕಂದ್ರೆ ಆಲ್ರೆಡಿ ಒಂದು ಆ ಮನೇಲಿ ಇದ್ದು ನೀವು ಸೆಕೆಂಡ್ ಓನರ್ ತಕೊಬೇಕಾಗುತ್ತೆ. ಯಾಕಂದ್ರೆ ಹೊಸದಾಗಿ ಮನೆ ತಕೊಬೇಕಂದ್ರೂ ಅಲ್ಲಿ ಶುಕ್ರ, ಶನಿ, ಕೇತು ಗ್ರಹಗಳೆಲ್ಲ ಸಪರೇಟ್ ಆಗಿ ಒಬ್ಬರೇ ಕುತ್ಕೊಂಡಿರ್ಬೇಕು. ಇಷ್ಟೊತ್ತು ಹೇಳ್ದಂಗೆ ಶುಕ್ರನ ಜೊತೆ ಕೇತು ಕುತ್ಕೊಂಡಾಗ, ಮಂಗಳ ಜೊತೆ ಶನಿ ಕುತ್ಕೊಂಡಾಗ ನೀವು ಆಲ್ರೆಡಿ ಒಂದು ಫ್ಯಾಮಿಲಿ ಸ್ಟೇ ಮಾಡಿ ಸಿಂಗಲ್ ಓನರ್ ಆಗಿ ಬಿಟ್ಟು ಹೋಗಿ ನೀವು ಸೆಕೆಂಡ್ ಓನರ್ ಆಗಿರ್ತೀರಾ. ಸೆಕೆಂಡ್ ಓನರ್ ಆಗಿ ಸೆಕೆಂಡ್ ಮನೆ ತರ, ಸೆಕೆಂಡ್ ಬೈಕ್ ತರ ಇದು ಸಹ ಹಂಗೆ ಇರುತ್ತೆ. ಸೊ ಈ ಜ್ಯೋತಿಷ್ಯ ಅನ್ನೋದು 100% ಟ್ರೂ ಇರುತ್ತೆ. ಇದು ನೀವು ನಂಬೇಕು ಅಷ್ಟೇ. ತುಂಬಾ ಜ್ಯೋತಿಷ್ಯರು ಇದ್ದಾರೆ, ಬಟ್ ಅವರು ತುಂಬಾ ಜನ ಸುಳ್ಳು ಹೇಳ್ಬೋದು, ತುಂಬಾ ಜನ ನಿಜ ಹೇಳ್ಬೋದು. ಅದು ಅವ್ರವ್ರ ಕರ್ಮಫಲ. ಬಟ್ ಜ್ಯೋತಿಷ್ಯ ಅನ್ನೋದು ಎಷ್ಟು ಟ್ರೂ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಇದು ಬರೀ ಕಾರು, ಮನೆ ಇದು ಮಾತ್ರ ಅಲ್ಲ. ನಿಮ್ಮ ಕೆಲಸ, ನಿಮ್ಮ ಆರೋಗ್ಯ, ಮತ್ತೆ ನಿಮ್ಮ ಮದುವೆ ಜೀವನ, ಮಕ್ಕಳು, ಕೋರ್ಟ್ ಕೇಸು, ಸೊ ವ್ಯಾಪಾರ, ಬಿಸ್ನೆಸ್ ಓವರ್ ಆಲ್ ಇನ್ನೂ ಈ ರೀತಿ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಬೇಕಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಬಂದು ಈ GP ಗ್ರೂಪ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಬೆಳಿಗ್ಗೆ 9:30 ಸಂಜೆ 6:30ವರೆಗೂ. ಸೊ ಈ ಟೈಮಲ್ಲಿ ಮಾತ್ರ ಭವಿಷ್ಯ ಹೇಳ್ತೀನಿ. ಸೋಮವಾರದಿಂದ ಶುಕ್ರವಾರ ಮಾತ್ರ. ನೀವು ಇನ್ನೂ ಡೀಪ್ ಆಗಿ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ನಾನು ಬಂದು ಪ್ರಸ್ತುತ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಭವಿಷ್ಯ ಜಾತಕ ತಿಳ್ಕೊಳಕಂತ ಸಮ್ ಫೀಸ್ ಇರುತ್ತೆ, ಇಷ್ಟು ಅಂತ. ಆ ಫೀಸ್ ಪೇ ಮಾಡಿ ನೀವು ತಿಳ್ಕೊಬಹುದು. ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.